ಏನು ರೂಮಿಂಗ್ ರಾವ್ ಈ ತರ ಎಲ್ಲಿಗೆ ಓಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಮತ್ತೊಂದು ಅಡ್ವೆಂಚರ್ ಜೊತೆಗೆ ಈ ಬಾರಿ ಲೋಕಲ್ ಟ್ರೈನಲ್ಲಿ 14 ಅವರ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಕನಸಲು ಅನ್ಕೊಂಡಿರಲಿಲ್ಲ ಟ್ರೈನಲ್ಲಿ ಟೀ ಕಾಫಿ ಎಲ್ಲ ಸೇಲ್ ಮಾಡ್ತೀನಿ ಅಂತ. ಉರ್ದು ಪರಿಚಯದಿರೋರ ಜೊತೆಗೆ ಅಂತಾಕ್ಷರಿ ಆಡ್ತಾ ಒಂದು 10 ವರ್ಷದ ಫ್ರೆಂಡ್ಶಿಪ್ ಸಿಗ್ದಂಗೆ ಆಯಿತು. ಸೋ ಕಾಲ್ಡ್ ಎಜುಕೇಟೆಡ್ ತುಂಬ ರೂಡ್ ಆಗಿ ಮಾಡಿದ್ರಿ, ಆದರೆ ಅನ್ಎಜುಕೇಟೆಡ್ ತುಂಬ ಪ್ರೀತಿಯಿಂದ ವರ್ತಿಸಿದ್ರು. ಇದೊಂದು ಬರೀ ಜರ್ನಿ ಆಗಿರಲಿಲ್ಲ, ಇದು ಒಂದು ರಾ ಎಕ್ಸ್ಪೀರಿಯನ್ಸ್ ಆಗಿತ್ತು. ರಾ ಇಮೋಷನ್ ಆ್ಯಂಡ್ ರಾ ಕನೆಕ್ಷನ್. ಈ ಜರ್ನಿ ಕಂಪ್ಲೀಟ್ ಆಗಿ ನೋಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಲೇಬೇಕು, ಯಾಕಂದರೆ ಇದೊಂದು ಮೋಟಿವೇಶನ್ ನಿಮಗೆ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ದ ರೋಮಿಂಗ್ ರಾವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುರುಡೇಶ್ವರ ಗೋಕರ್ಣ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ AC ಕೋಚಲ್ಲೇ ಹೋಗೋದು. ಸೊ ಇವತ್ತೊಂದು ಲೋಕಲ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾನು ಜನರಲ್ ಕೋಚ್ ಹಾಕಿದ್ದೀನಿ. ಜನರಲ್ ಕೋಚ್ ಜೊತೆಯಲ್ಲಿ ಹೇಗೆ ಸರ್ವೈವ್ ಆಗ್ತೀನಿ ನೋಡಿ. ನನಗೂ ಝೀರೋ ಎಕ್ಸ್ಪೀರಿಯನ್ಸು ಲೋಕಲ್ ಟ್ರೈನಲ್ಲಿ. ಜನ ಹೇಗೆ ಮಾತಾಡ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ, ನೋ ಐಡಿಯಾ. ಆದರೆ ಹೇಗೆ ನಾನು ಸರ್ವೈವ್ ಆಗ್ತೀನಿ, ಲಿಜಿಟ್ಟಾಗಿ ಕ್ರೇಜಿಯಾಗಿ ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದು ಲೋಕಲ್ ಜರ್ನಿ. ನೋಡೋಣ ಹೇಗೆ ಹೋಗುತ್ತೆ, ಬನ್ನಿ. ಬನ್ನಿ, ನಾನು ಹೇಳ್ತೀನಿ. ಏನೋ ಸಮೋಸ ಅನ್ಬೇಕಾ? ಏನಿದೆ? ಸಮೋಸ ಇದೆ, ಮದ್ದೂರು ಇದೆ. ಸಮೋಸ ಮದ್ದೂರೊಡೆ, ಸಮೋಸ ಮದ್ದೂರೊಡೆ, ಸಮೋಸ ಮದ್ದೂರೊಡೆ ಹೇಳೋಣ. ಸಮೋಸ ಮದ್ದೂರೊಡೆ, ಸಮೋಸ ಮದ್ದೂರೊಡೆ ಅಣ್ಣ. ಸಮೋಸ ಬೇಡ ಯಾವ ಇವೆಲ್ಲ ಅಣ್ಣ. ನಾವು ಸ್ಕೂಲಲ್ಲಿ ಇದ್ದಾಗ ಯಾವಾಗ ಒಂದ್ಸಲ ಟ್ರೈನ್ ಹತ್ಬಿಟ್ಟಿದ್ರೆ ಅವಾಗೆಲ್ಲ ನೋಡಿರ್ತೀರ ಚಾಯ್ ಅನ್ನೋದು. ಅದು ಸ್ಕೂಲ್ಗೆ ಹೋಗ್ಬಿಟ್ಟು ಚಾಯ್ 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 ಅಂತ ಇದ್ರಿ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಬಾರ ಇದೆ, ಬಾರ ಇದೆ. ಇರಿ ಇರಿ ಇಟ್ಕೊಳ್ಳಿ, ಇಟ್ಕೊಳ್ಳಿ, ಮುಂದೆ ಹೋಗಿ. ಹಿಂಗೆ ಉಲ್ಟಾ ಮಾಡ್ಬೇಕು, ಹಿಂಗೆ ಬೇಕಾ? ಯಾರೋ ಇವನು, ಯಾರೋ ಸಮೋಸ ಸಮೋಸ ಮದ್ದೂರೊಡೆ ಸಮೋಸ. ಸಮೋಸ ಸಮೋಸ ಮದ್ದೂರೊಡೆ ಸಮೋಸ. ಇಂಟರ್ವ್ಯೂ ಮಾಡ್ತಾ ಇದ್ಯಾ ಅಣ್ಣ? ಚಿತ್ರಾನ್ನಕ್ಕೆ ಮದ್ದೂರೊಡೆ ಬೇಡವಾ? ಸಮೋಸ ಮದ್ದೂರೊಡೆ, ಮದ್ದೂರೊಡೆ ಸಮೋಸ. ಸಮೋಸ ಮದ್ದೂರೊಡೆ ಸಮೋಸ. ಸಮೋಸ ಮದ್ದೂರೊಡೆ ಸಮೋಸ. ಅಣ್ಣ ಸಮೋಸ ಬೇಡವಾ? ಸಮೋಸ ಮದ್ದೂರೊಡೆ, ಸಮೋಸ ಮದ್ದೂರೊಡೆ ಸಮೋಸ, ಸಮೋಸ. ಸಮೋಸ ಮದ್ದೂರೊಡೆ, ಸಮೋಸ ಮದ್ದೂರೊಡೆ ಸಮೋಸ. ಸಮೋಸ ಬ್ಲಾಗ್ ಯೂಟ್ಯೂಬ್ ಆಯನ್ ಮದ್ದೂರೊಡೆ. ದೇವ್ಜಿ ಒಡೆ ಸಮೋಸ. ಹಾಯ್, ಪ್ರಶಾಂತ್. ಒಡೆ ಸಮೋಸ, ಸಮೋಸ ಮದ್ದೂರೊಡೆ. ಬೆಂಗಳೂರು ಮಾಡ್ತೇನೆ, ರಾಂಗ್ ಆಗ್ತದೆ. ಒಡೆ ಸಮೋಸ, ಸಮೋಸ ಮದ್ದೂರೊಡೆ. ಮಣ ಭಯ್ಯ ಮಸ್ತ್ ಬಾರ್ಗಿನ್ ಬೀಸ್ಕದ್ದು ಅಂತೆ. ಸಮೋಸ ಮದ್ದೂರೊಡೆ ಕೊಡಿ ಅಣ್ಣ, ಕೊಡಿ. कहता भैया तीन तीन ले लो, पकड़ो पकड़ो पकड़ो, गरम गरम है, खाओ. ಯಾರು? ಇಲ್ಲ ಆಂಟಿ, ಇಲ್ಲ ಪರಿಚಯ ಆದ್ರೆ ಅದಕ್ಕೆ ಅಣ್ಣ ಜೊತೆ ಬಂದೆ. ನಾನು ಸಮೋಸ ಮಾರೋಣ ಅಂತ ಬಂದೆ. ಮಾರೋದು ಅಷ್ಟೇ ಅಪ್ಪ. ಬನ್ನಿ ತಗೊಳ್ಳಿ ನೀವೊಂದು. ಸಮೋಸ ಮದ್ದೂರೊಡೆ ಒಡೆ, ಸಮೋಸ ಸಮೋಸ ಮದ್ದೂರೊಡೆ, ಮದ್ದೂರ ಸಮೋಸ ತಗೊಳ್ಳಿ ಆಂಟಿ. ಅಣ್ಣ ಇವ್ರಿಗೊಂದು ಕೊಡಿ ಆಂಟಿಗೆ. ತಗೊಂತಾರ ಆಂಟಿ? ಎಷ್ಟು ಆಂಟಿ ನಿಮ್ಗೆ? ಮದ್ದೂರ್ಗಡೆ ಕೊಡಪ್ಪ ಒಂದು. ಯಾಕಂದ್ರೆ ಅಷ್ಟೊಂದು ಇದು ಮಾಡ್ತಿದ್ದಾರೆ. ಒಡೆ ಸಮೋಸ ಮದ್ದೂರೊಡೆ ಎಷ್ಟಪ್ಪ? ಅವ 20 ಕೊಡುವ. ಸಮೋಸ ಮದ್ದೂರೊಡೆ ಕೊಡ್ಸರ್ ಫ್ರೀ ಕೊಡ್ಸ್ಬೇಕಾ? ಸಮೋಸ ಮದ್ದೂರೊಡೆ. ಇಲ್ಲ ನಂದಾಗಿದ್ರೆ ನಾನು ಫ್ರೀಯಾಗಿ ಕೊಟ್ಟು ಹೋಗ್ತಾ ಇದ್ದೆ. ಸರಿ, ಖುಷಿ ಆಯ್ತು ಆಂಟಿ, ಥ್ಯಾಂಕ್ ಯು. ಏನು ಟಿಕೆಟ್ ತೊಗೊಂಡಿರಲ್ವಾ ಹೆಂಗೆ? ಸಮೋಸ ಮದ್ದೂರೊಡೆ ಇವರು ಮತ್ತೆ ಇಲ್ಲಿ ಸೀಟ್ ಕೊಟ್ಟು ಸಿಕ್ಕಿರಲ್ವಾ? ಜನರಲ್ಲ ಸೀಟ್ ಇದೆ. ಅಣ್ಣ ಏನು ಬೇಡವಾ? ಸಮೋಸ ಮದ್ದೂರೊಡೆ ತಗೊಳ್ಳಿ ಅಣ್ಣ, ಬನ್ನಿ ಇಲ್ಲಿ ಇವ್ರು ತಗೊಂತಾರೆ, ತಿಂಡಿ ತಿಂತವ್ರೆ. ಅದು ಮದ್ದೂರೊಡೆ ಅಮೆರಿಕಾ. ಪಾಪ ಕಿಪಿ ಡೋಗ್ ಏನಾಯ್ತು ಕೇಳಿ ಬ್ರೋ. ಅವನ್ ಡಚ್ಚು ಯಾರು ಬ್ರೋ ನಿಮ್ದು ಡಚ್ಚು? ಟೀ ಕುಡಿಯಲ್ಲ. ಇಲ್ಲ ಅವಾಗ್ಲೇ ಇವ್ರು ಒಡೆ ತಿಂದ್ರು ಮದ್ದೂರೊಡೆ, ಇವಾಗ ಟೀ ಕುಡಿಬೇಕು. ಬೇಡ ಮಗನೇ, ಟೀ ಕುಡಿಯಲ್ಲ. ಟೀ ಕುಡಿಯಲ್ವಾ? ಇಲ್ಲ. ಕಾಫಿನಾ? ಬೇಡ, ಯಾವುದು ಬೇಡ. ಕಾಫಿ ಎಲ್ಲ ಏನು ಕುಡಿಯಲ್ವಾ? ಏನು ಕುಡಿಯಲ್ಲ. ಓಕೆ ಓಕೆ. ಬಿಸಿ ಗರಂ ಟೀ ಚಾಯ್. ಹಾಂ ಅದೇ ಬ್ರೋ, ನೋಡಿದ್ರಾ? ಬ್ರೋ ಬಿಸಿ ಗರಂ ಟೀ ಚಾಯ್ ಸಿಕ್ಕಿದ್ದಾರೆ. ಐ ಎಮ್ ಡಿ ಬ್ರೋ. ಚಾಯ್. ಥ್ಯಾಂಕ್ ಯು.
ಅಲ್ಲ ನಾನು ಬರೋರ್ಗು ಕಾಯ್ತಾ ಇದ್ರ ಮಾಡಿ ಏನು ಭಜನೆ ಯಾವುದು ಡಚ್ಚು ಭಜನೆನಾ ಕಿಪಿ ಹೌದಾ ಬನ್ನಿ ಜನರೇ ಬನ್ನಿನಾ ಸ್ಪೆಷಲ್ ಚಾಯ್ ಹೊಡಿತಿಲ್ಲಪ್ಪ ಅವರು ಪೇಮೆಂಟ್ ಕಟ್ಟವ್ರಿಗೆ ಕೆಲಸನಾ ಎಲ್ಲ ಭಜನೆ ಮಾಡ್ತಾರೆ ಕರ್ಕೊಂಡ್ ಮುಂದೆ ಸ್ಪೆಷಲ್ ಚಾಯ್ ಇಲ್ಲ ಇದ್ದಾರೆ ಬನ್ನಿ ಓಲ್ಡ್ ಬನ್ನಿ ಬ್ಯಾಕ್ ಇಲ್ಲ ಚಾಯ್ ಜೊತೆಗೆ ಇರ್ಬೇಕಪ್ಪ ಇಲ್ಲ ಪೇಮೆಂಟ್ ಕಟ್ಟು ನೆಗಡಿ ಕೆಮ್ಮು ಏನೇ ಇದ್ರು ಹೋಗ್ಬಿಡತ್ತೆ ಕಾಪಿ ಅಣ್ಣ ನಿಮ್ಗೆ ಕಾಂಪಿಟೇಷನ್ ಬಂದ್ಬಿಟ್ಟು ನನ್ ಖಾಲಿ ಎಲ್ಲಿದರು ಮಲ್ಲಿಗೆಯ ಬಾಣ ಸುನೇರು ಮ್ಯಾಲೆ ಗಂಗಿ ಮಂಡಲವಿಯುವುದ ತಳ್ಳಗೆ ಮಾರುತಿ ಲೋಕದ ಕಾಳಜಿ ಮಾಡುತ್ತನೋ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ ಆಕಾಶ ಮೇಲೆ ಇಟ್ಟನೋ ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನೋ ಬುಗರಿಯ ಆಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿನಗಳು ನಂಬಿದವರ ಪಾಲಿನ ಕಲ್ಪತರು ನೀನೇ ಅಷ್ಟೇ ಬರೋದು ಇವಾಗ ಆಡ್ತಾರದ ಅಂತಾಕ್ಷರಿ ಕುಣಿಬೇಕು ಅಷ್ಟೇ ಬರಬೇಕು ಅದಲಿ ಬದಲಿ ಆಗೋತೆ ಮಲ್ಲಿಗೆ ಕೋಣಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಆಗತೈತೆ ತಬ್ಬಲ್ಲ ಅಷ್ಟೇ ಬರೋದು ಬಾರೆ ತಬ್ಬಲ ಇವ್ನು ಯಾರೋ ರಸಿಕತೆ ಅನ್ಕೊಳ್ಳಲೆ ಹೆಂಗೆ ಟ್ರೈನಲ್ಲಿ ಹುಡುಗರು ಡ್ಯಾನ್ಸು ಅಜಿಕೀರ ಸಾಂಗ್ ಹಾಕೋ ಇಲ್ಲ ನಾನು ಸೋಲೋ ಟ್ರಾವೆಲರ್ ನಾನು ಬ್ಲಾಗ್ ಮಾಡ್ಕೊಂಡು ನಾನು ಇದೇ ಸೀಟ್ ಕೂತಿದ್ದೆ ಜಸ್ಟ್ ನಾನು ಅವ್ರ ಜೊತೆ ಹಂಗೆ ಮಾಡ್ಕೊಳೋದು ಹಂಗೆ ಇವ್ರು ಸಿಕ್ಕೋದ್ರು ಇವ್ರನ್ನ ಕರ್ಕೊಂಬೋದು ಹಂಗಿಲ್ಲ ಇವ್ರು NSS ಕ್ಯಾಂಪ್ ಹೋಗ್ತಿದ್ರು ಇವರು ಬಾಸ್ ಮಾಡೋ ಎಲ್ಲ ಕಾಸು ಹಾಕೋರು ಹಾಕ್ತಾರೆ ಯಾರು ನೋಡ್ತಾರೆ ಮಲ್ಕೊಂಡ್ಬಿಟ್ರೆ ಬಿಡು ಮಾಡೋ ಅಂಕಲ್ ಒಬ್ರು ನೋಡ್ತಾರೆ ಈಸ್ ಡ್ಯಾನ್ಸಿಂಗ್ ನಾವು ಯು ಕ್ಯಾನ್ ಸಿ ಅಜಿಕಿರತ್ ಆಡೋ ಫ್ಯಾನ್ಸ್ ಬಂದ್ರು थोड़ी फुर्सत भी मेरी जान कभी बाहों को दीजिए थोड़ी फुर्सत भी मेरी जान कभी बाहों को दीजिए आज की ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಬರ್ಲೆ ಹುಡುಗಿ ಮೇಲೆ ಬಿಟ್ಬಿಟ್ಟಿವ ಅಲ್ಲಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ
ಚೆನ್ನಾಗಿ ಸೂಪರ್ ಕಣ ಸೂಪರ್. ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನ ಮಾತು ಸುಳ್ಳಲ್ಲ, ನನ್ನ ಮಾತು ಸುಳ್ಳಲ್ಲ. ಆಹಾ ಚಲಿಸುವ ಕಾಲವು ಚಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಣದವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಕಾಣುವಾ. ಹಿಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನ ನಾಣೆ ನನ್ನ ಮಾತು ಸುಳ್ಳಲ್ಲ. ಕ್ರೇಜಿಯಾಗಿ ಇದರಲ್ಲಿ ಒಂದು ಜನರಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಸರ್ ಇದೇ ಒಂದು ಎ ಸಿ ಕೋಚಲ್ಲೋ ಇಲ್ಲ ಅಂದರೆ ರಿಸರ್ವೇಷನ್ ಕೋಚಲ್ಲಿ ಹೋಗಿದ್ರೆ ನಿದ್ದೆ ಮಾಡ್ಕೊಂಡು ಹೋಗ್ಬಿಡ್ತಿದ್ರಿ ಸರ್. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತಲೇ ನಾನು ಜನರಲ್ ಕೋಚಲ್ಲಿ ತೊಗೊಂಡು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದೇನೆ. ಹೌದು, ಆದರೆ ನಾನು ಬೇಕಾದ್ರೆ ಬಸ್ಸಲ್ಲಿ ಒಂದು ಕಂಫರ್ಟಾಗಿ ಹೋಗೋಕ್ಕೆ ಎ ಸಿ ಬಸ್ಸು ಏನಾದ್ರು ಬುಕ್ ಮಾಡ್ಕೊಂಡು ಹೋಗ್ಬಿಡ್ಬೋದಾಯ್ತು. ಆದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಲೇ ನಾನು ಜನರಲ್ ಕೋಚ್ ತೊಗೊಂಡೆ. ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ. ಅದು ಯಂಗ್ಸ್ಟರ್ಸ್ಗಳು ನಮಗೆ ಖುಷಿಯೋ ಖುಷಿ. ನೀವು ತಾಳ ಎಲ್ಲ ಹಾಕ್ಕೊಂಡಿದ್ದಾಗ ನಮಗೆ ಕುತ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅಲ್ಲ, ಆದರೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಆದರೆ ಖಂಡಿತ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಸರ್. ಇಲ್ಲ, ಎಲ್ಲರಿಗೂ ಮನಸ್ಸಿರುತ್ತೆ ಏನಾದರೂ ಮಾಡಬೇಕು, ಈ ಥರ ಸ್ಪೆಂಡ್ ಮಾಡಬೇಕು ಅಂತ. ಹೌದು. ಆದರೆ ಕೆಲವರು ಹಿಡಿದಿಟ್ಕೋತಾರೆ, ಕೆಲವರು ಬೇಗ ಎಕ್ಸ್ಪೋಸ್ ಮಾಡ್ತಾರೆ. ಎಲ್ಲರೂ ಮೊಬೈಲಲ್ಲಿದ್ದಾರೆ, ನೀವು ಮಾತ್ರ ಒಂದು ಒಳ್ಳೆ ಆಕ್ಟಿವಿಟೀಸ್ ಮಾಡ್ತಾರೆ. ನಾನು ನೋಡಿದೆ ಸರ್, ನಮ್ಗೆ ಇದ್ರಲ್ಲಿ ಯಾರು ಇರಲಿಲ್ಲ, ಅದಕ್ಕೆ ನಾನು ಎಲ್ಲ ಮಲ್ಕೊಂಡಿದ್ರು. ಕ್ಯಾಮ್ರಾ ಎತ್ಕೊಂಡು ಈ ಕಡೆ ಬಂದೆ, ಡೋರ್ ಹತ್ರ ನಿಂತ್ಕೊಂಡಿದ್ದೆ. ಇವರು ಸೆಲ್ ಮಾಡ್ತಾ ಇದಾರಲ್ಲ, ಅಂಕಲ್ ಹತ್ರ ಮಾತಾಡೋಕೆ ಶುರು ಮಾಡಿದೆ. ಅವ್ರು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಶುರು ಮಾಡಿದ್ರು. ಅಂಕಲ್ ಹಂಗೆ ಕ್ಯಾಮ್ರಾ ಆನ್ ಮಾಡ್ಬೇಕು, ಕ್ಯಾಪ್ಚರ್ ಮಾಡ್ಬೋದು. ಮಾಡಪ್ಪ ಏನಿಲ್ಲ ಅಂತ ಅವ್ರ ಹತ್ರ ಮಾತಾಡ್ತಾ ಶುರು ಮಾಡಿದ್ರು. ಬರಂಗಿದ್ರೆ ಬಾ ಅಂದ್ರು. ಅವ್ರ ಹತ್ರ ಹಿಡ್ಕೊಂಡು ಅದನ್ನು ಸಮಸ್ಯೆ ಎಲ್ಲ ಮಾರ್ಕೊಂಡು ಹೋದೆ ಅವ್ರ ಜೊತೆ. ನೈತಿಕತೆ ಹೇಗಿದೆ ಅನ್ನೋದಕ್ಕೆ ಉದಾಹರಣೆ, ಒಂದಿನ ರಾತ್ರಿ ಎಲ್ಲ ಸರ್ ರಾಮಾಯಣ ಹೇಳಿದ್ರಂತೆ. ರಾಮಾಯಣದಲ್ಲಿ ರಾಮನ 16 ಗುಣಗಳನ್ನು ಆ ಹರಿಕತೆಗಾರರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಅವ್ನು ರಾಮ ಹಿಂಗಿದ್ದ,
ಹಿಂಗೆ ಬದುಕ್ದ, ಹೀಗೆ ಅವನ ಜೀವನದ ಸಾರ್ಥಕತೆಯನ್ನು ಪಡ್ಕೊಂಡ ಅಂತಲ್ಲ. ರಾತ್ರಿ ಎಲ್ಲ ರಾಮಾಯಣ ಕೇಳಾದ್ಮೇಲೆ ಆ ಹರಿಕಥೆಕಾರರು ನೋಡಿ ಇನ್ನೇನು ಬೆಳಕು ಕರೆದು ಬಿಡುತ್ತೆ, ನಾನು ಒಂದು ಕೆಲಸ ಮಾಡಿದ್ದೀನಿ ನೋಡಿ, ಇಲ್ಲಿ ರಾವಣನ ಚಿನ್ನದಿಂದ ಮಾಡಿದಂಥ ಒಂದು ವಿಗ್ರಹಗಳನ್ನು ಮೂರ್ತಿಗಳನ್ನು ಇಟ್ಟಿದ್ದೀನಿ, ಇಲ್ಲಿ ರಾಮನ ವಿಗ್ರಹಗಳನ್ನು ಮಾಡಿಟ್ಟಿದ್ದೀನಿ, ಇದು ಮರದಿಂದ ಮಾಡಿಟ್ಟಿದ್ದು, ನೀವು ಲೈಟ್ ಆಫ್ ಮಾಡಿ ಆನ್ ಮಾಡ್ತೀನಿ, ಯಾರ್ಯಾರಿಗೆ ಯಾವ್ಯಾವ ವಿಗ್ರಹ ಬೇಕು ಎತ್ಕೊಂಡು ಹೋಗಿ ಅಂತಂದ್ರಂತೆ. ಲೈಟ್ ಆಫ್ ಮಾಡಿ ಆನ್ ಮಾಡಿದ್ರೆ ಇಲ್ಲಿ ರಾವಣಂದು ಒಂದು ವಿಗ್ರಹ ಇರಲಿಲ್ಲಂತೆ, ಚಿನ್ನದಿಂದ ಮಾಡಿದ್ದಲ್ವಾ. ರಾಮಂದು ಒಂದು ವಿಗ್ರಹನೇ ಎತ್ಕೊಂಡು ಹೋಗ್ಲಿಲ್ಲಂತೆ. ಅಂದರೆ ನಮಗೆ ಎಲ್ಲದೂ ಗೊತ್ತು, ಆದರೆ ಯಾವುದನ್ನು ಪಾಲಿಸಲ್ಲ, ಯಾವುದನ್ನು ಅಳವಡಿಸ್ಕೊಳ್ಳಲ್ಲ. ಈಗ ಮೊಬೈಲ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇರೋದು. ಖುಷಿ ಆಯಿತು, ನೀವು ನಮ್ಗೆ ಇಲ್ಲಿವರೆಗೂ ಈಗ ದೂರ ಬಂದಿಲ್ಲ. ಕೋಚಲ್ಲಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಆದರೆ ಲಿಟ್ರಲಿ ಲಿಜಿಟ್ಟಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಿ. ಜರ್ನಿ ಅಂತೂ ಇಟ್ ವಾಸ್ ಲಿಟ್ರಲಿ ಕ್ರೇಜಿ. ಒಳ್ಳೆ ಸ್ನೇಹಿತರು ಸಿಕ್ಕಿದ್ರಲ್ಲಿ, ಅವ್ರ ಜೊತೆ ಒಂದು ಫನ್ ಮಾಡ್ಕೊಂಡು ಕ್ರೇಜಿಯಾಗಿ. ಇವಾಗ ಟ್ರೈನು ಒಂದು 10-15 ನಿಮಿಷಕ್ಕೆ ನಿಲ್ಲಿಸಿದ್ದಾರೆ. ದೊಂಡಿಗಲ್ ಅಂತ ಯಾವುದೋ ಒಂದು ಸ್ಟೇಷನ್ ನಿಲ್ಲಿಸಿದರೆ. ಸೊ ಇಲ್ಲಿಂದ ಕಂಪ್ಲೀಟಾಗಿ ಟನಲ್ಗಳು ಪಾಸ್ ಆಗುತ್ತೆ. ಇಲ್ಲಿಂದ ಕ್ರೇಜಿ ವ್ಯೂ, ಸಕಲೇಶ್ಪುರ ಧರ್ಮಸ್ಥಳ ಘಾಟು ಇದು ಬರುತ್ತೆ, ಕುಕ್ಕೆ ಘಾಟು. ಪ್ರಶಾಂತ್ ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಒಬ್ಬ ಎಷ್ಟೋ ವರ್ಷದ ನನಗೆ ತಮ್ಮ ಸಿಕ್ತ. ಆಮೇಲೆ ನಮ್ಮ ಬ್ರದರ್ ಕೂಡ ನಿಖಿಲ್ ಕಾಮತ್. ಅಂದರೆ ಮನುಷ್ಯನ ತುಂಬ ವರ್ಷಗಳು ಬೇಕಾಗಿಲ್ಲ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ತುಂಬ ವಿಚಾರಗಳನ್ನು ನಿಮ್ಮಿಂದ ಕಲ್ತ್ಕೊಂಡೆ ನಾನು. ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ಈ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು 20 ಟನಲ್ಸು. ಸೊ ಬಂದು ಅಲ್ಲಿ ಸ್ಟಾಪ್ ಕೊಟ್ಟಿದ ತಕ್ಷಣ ಬೇಗ ಬಂದು ಸೀಟ್ ವಿಂಡೋ ಇದು ಡೋರ್ ಸೀಟ್ ಗಿಡಗಳು ಕೂತ್ಕೊಂಡು 3 ಜನ ಶಿಫ್ಟ್ ವೈಸಲ್ಲಿ ನೋಡ್ಕೊಂಡು ಕೂತಿದ್ದೀರಿ. ಸೊ ಕ್ರೇಜಿ ಆಗಿದೆ ವೈಬು. ನೀವು ಎಂಜಾಯ್ ಮಾಡಿ ವ್ಯೂ ನೋಡಿ. ಇನಿಷಿಯಲಿ ನಾನು ಬಂದು ಕೂತ್ಕೊಳಕ್ಕೆ ತುಂಬ ರಶ್ ಮಾಡ್ಕೊಂಡು ಬಂದೆ. ಜಸ್ಟ್ 1 ಮಿನಿಟಲ್ಲಿ ನಂದು ಟ್ರೈನ್ ಮಿಸ್ ಆಗೋದು. ತುಂಬ ಸ್ಪೀಡಾಗಿ ಬಂದು ಕೂತ್ಕೊಳ್ಳೋದಕ್ಕೆ ನನಗೆ ಸುಧಾರಿಸ್ಕೊಳ್ಳೋಕ್ಕೆ ಒಂದು 5-10 ನಿಮಿಷ ಹಿಡಿತು. ಸೊ ನನ್ನ ಕೋಚಿಗೆ ಬಂದಾಗ ನನ್ನ ಸೀಟ್ ಇದ್ದಿದ್ದು ಇದು. ಆದರೆ ಇಲ್ಲಿ ಯಾರೋ ಒಂದು ಹಂಗೆ 3 ಜನ ಹುಡುಗರು ಮಲಗಿದ್ರು. ಸೊ ಹಿಂದೆಗಡೆ ಅವ್ರ ಪೇರೆಂಟ್ಸ್ ಎಲ್ಲ ಮಲಗಿದ್ರು, ಕೂತ್ಕೊಂಡಿದ್ರು. ಸೊ ನಂದು ಸೀಟ್ ಇಲ್ಲಿ ಇದು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಸರ್ ಅಲ್ಲಿ ಕೂತ್ಕೊಬೋದು, ಅದು ನಮ್ಮ ಹುಡುಗರೆಲ್ಲ ಕೂತಿದ್ದಾರೆ, ಮಲಗಿದ್ದಾರೆ. ಸೊ ನೀವು ನಮ್ಮ ಸೀಟಲ್ಲಿ ಕೂತ್ಕೊಬೋದು ಅಂತ ಆ ಕಡೆ ಹೇಳಿದ್ರು. ಸೊ ನೋ ಇಶ್ಯೂಸ್, ನಾನು ಒಬ್ಬನೇ ಸೋಲೋ ಬ್ಯಾಕ್ ಪ್ಯಾಕರ್ ಆಗಿದೆ. ನನಗೆ ಯಾರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಮಾತಾಡ್ಕೊಂಡು ಹೋಗೋದಂತೂ ಕನ್ಫರ್ಮು. ಸೊ ಯಾರೋ ಅವ್ರ ಜೊತೆಗಿದ್ದಾರೆ, ಸೊ ಕೂತ್ಕೊಳ್ಳಿ ಜೊತೆಗೆ ಅಂತ ಬಿಟ್ಟೆ. ಸೊ ಅಲ್ಲೋ ಕೂತ್ಕೊಂಡು ಸುಧಾರಿಸ್ಕೊಂಡು ಕೂತ್ಕೊಂಡೆ, ಕಣ್ಣು ಮುಚ್ಕೊಂಡು ತುಂಬ ಅರ್ಜೆಂಟಲ್ಲಿ ಓಡಿ ಬಂದಿಕ್ಕೆ. ಜಸ್ಟ್ ಅಲ್ಲಿಂದ ನೆಕ್ಸ್ಟ್ ಸ್ಟಾಪೇ ಯಶವಂತಪುರ ನೆಕ್ಸ್ಟ್ ಸ್ಟಾಪ್ ಸಿಕ್ತು. ಅಲ್ಲಿ ಯಾರೋ ಇಬ್ಬರು ಕಪಲ್ ಹತ್ತಿದ್ರು. ಬಂದಿದ್ದ ತಕ್ಷಣ ತುಂಬ ಆ್ಯರೋಗಂಟಾಗಿ ಬಂದು ಹಲೋ ದಿಸ್ ಈಸ್ ಮೈ ಸೀಟ್, ಗೆಟ್ ಅಪ್, ಕ್ಯಾನ್ ಯು ಗೆಟ್ ಅಪ್ ಅಂತ. ನಾನು ಸರಿ ಇಂಗ್ಲೀಷಲ್ಲಿ ಮಾತಾಡೋದ್ರಲ್ಲ ಅಂದ್ಬಿಟ್ಟು ಅದು ಇಂಗ್ಲೀಷಲ್ಲಿ ರೆಸ್ಪಾನ್ಸ್. ಸೊ ನಾನು ಇವರು ಹೇಳಿದ್ರು ಅದಕ್ಕೆ ಇಲ್ಲಿ ಕೂತ್ಕೊಂಡೆ ಅನ್ನೋಕ್ಕೆ ನಾನು. ಸೊ ದೇ ಟೋಲ್ಡ್ ಅನ್ನಷ್ಟರಲ್ಲಿ ಅವರು ನೋ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ಯು ಕ್ಯಾನ್ ಜಸ್ಟ್ ಟಾಕ್ ಟು ದೆಮ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಲೀವ್ ಅ ಸ್ಪೇಸ್ ಟು ಅಸ್ ನಾವು ಅಂದರು. ಏನು ಮಾಡೋಕ್ಕಾಗಲ್ಲ, ನನಗೆ ಲಿಟ್ರಲಿ ನಾನು ಅರ್ಜೆಂಟಲ್ಲಿ ಓಡಿ ಬಂದಿದ್ದೀನಿ. ಲಿಟ್ರಲಿ ಫುಲ್ ಕೋಪ ಬಂದುಬಿಡ್ತು. ಎಲ್ಲಿ ನಾನು ಏನಾರು ಅವ್ರ ಹತ್ರ ಮಾತಾಡ್ಕೊಂಡು ಏನಾದ್ರು ಮಾತಾಡೋಣ ಅಂದರೆ ನನ್ನ ಫುಲ್ ವೈಬ್ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿಬಿಟ್ಟು ಓಕೆ ಫೈನ್ ಅಂದ್ಬಿಟ್ಟು ಎದ್ದು ಬಂದು ಜಾಗ ಬಿಟ್ಟೆ ನಾನು ತಿರ್ಗಿ ಅವ್ರ ಹತ್ರ ಮಾತಾಡಿದಾಗ, ಸರ್ ನೀವು ಕೂತ್ಕೊಳ್ಳಿ ಸರ್, ಅಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ, ಅದು ನಮ್ಮದೇ ಸೀಟು, ಅವ್ರ ವಿಂಡೋ ಸೀಟ್ ಏನೋ ಕೇಳ್ತಾರೆ, ಕೂತ್ಕೊಳ್ಳಿ ಅಂದು. ಸೊ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಫುಲ್ ಬೇಜಾರಾಗೋಯ್ತು, ಮೂಡೇ ಅಪ್ಸೆಟ್ ಆಗೋಯ್ತು. ಆದರೆ ನಾನು ತಿರ್ಗಿ ಅವ್ರ ಹತ್ರ ಮಾತಾಡಿ ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು 2 ನಿಮಿಷ ಸುಧಾರಿಸ್ಕೊಂಡು ಬ್ರೀದಿಂಗ್ ಮಾಡಿಬಿಟ್ಟು ಆ ಕಡೆ ಡೋರ್ ಹತ್ರ ಹೋಗಿ ನಿಂತ್ಕೊಂಡಿದ್ದೆ. ಅಲ್ಲಿಂದ ಪರಿಚಯ ಆಗಿದ್ದೆ ನಮಗೆ ಒಬ್ಬರು ಅಂಕಲ್, ಇಲ್ಲಿ IRCTC ಟೀಕ್ ಆಫೀಸಲ್ಲಿ ಮಾಡೋರು, ಮಧುರ ಡೇಸಲ್ಲಿ ಮಾಡೋರು. ಅವ್ರ ಹತ್ರ ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ನನ್ನ ಪಡೆಗೆ ನಾನು ವ್ಲಾಗ್ ಮಾಡಿಕೊಂಡು ಇಂಟ್ರೋ ಕೊಡ್ತಾಯಿದ್ದೆ. ಅಂಕಲೇ ಕರೆದು ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಬಟ್ ಪೀಪಲ್ ಯಾವತ್ತೂ ಹಂಬಲ್ ಕೈಂಡ್ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಅವರೊಬ್ಬರು ನಮ್ಮ ಮೈಂಡ್ ಹಾಳು ಮಾಡಿದ್ರು. ಲಿಟ್ರಲಿ ಒಂದು ಹೇಳ್ತಾರಲ್ಲ, ಎಜುಕೇಟೆಡ್ ಆಗಿರೋರು ಹೆಂಗೆ ಡೀಲ್ ಮಾಡ್ಬೇಕು, ಹೆಂಗೆ ಮಾತಾಡ್ಬೇಕಂತ ಗೊತ್ತಿರಲ್ಲ. ಆದರೆ ಯಾರು ಅನ್ಎಜುಕೇಟೆಡ್ ಅಂತೀರಿ, ಇಲ್ಲ ಓದಿಲ್ದಿರೋರು ಅಂತೀರಿ, ಅವ್ರಿಗೆ ಲಿಟ್ರಲ್ ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ತಿಳಿದಿರತ್ತೆ, ಹೇಗೆ ಒಬ್ರಿಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಪ್ರತಿಕ್ರಿಯೆ ಕೊಡಬೇಕು.
ಆದರೆ ಅಲ್ಲಿಂದ ವೈಬ್ ಚೇಂಜ್ ಆಯಿತು. ಸರಿ ನಾನು ದಿನ ಹಾಳು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಲಿಟ್ರಲಿ ಅವ್ರ ಜೊತೆ ಅಂಕಲ್ ಸರಿ ಏನು ಮಾಡ್ತಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಆದಮೇಲೆ ನೋಡಿರ್ಬೋದು ನೀವು. ಸೊ ಯಾವತ್ತು ವೈಬ್ನ ಕ್ಯಾಚ್ ಮಾಡಬೇಕು, ಜನ ನಾನು ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಈ ವೈಬ್ ನಂದಲ್ಲ ಅಂದ್ಬಿಟ್ಟು ನಾನು ಬಿಟ್ಟೆ. ಅಂಕಲ್ ಹತ್ರ ಮಾತಾಡೋದು ಅಲ್ಲಿಂದ ಸಿಕ್ಕ ಫ್ರೆಂಡ್ಸು ಲಿಟ್ರಲಿ ಲಿಜಿಟ್ಟಾಗಿ ಎಂಜಾಯ್ ಮಾಡ್ಕೊಂಡು ಹೋದೆ. ಸೊ ಈ ಒಂದು ಜರ್ನಿ ನನಗಂತೂ ಕ್ರೇಜಿಯಾಗಿತ್ತು. ಸೊ ಈ ಒಂದು ಲೋಕಲ್ ಜರ್ನಿ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಂದು ಎಕ್ಸಾಕ್ಟಿಂಗ್ ಆಗಿರೋ ಒಂದು ಕಾಂಟೆಂಟಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ.